ನಿರೂಪಣೆ ಮಾಡಲು ನಮ್ಮ ಗ್ರಾಮದ ಕುಮಾರಿ ಪಲ್ಲವಿ ಅವರು ಈ ಕಾರ್ಯಕ್ರಮವನ್ನ ಮುಂದಿನ ಕಾರ್ಯಕ್ರಮಗಳನ್ನ ನಡೆಸಿಕೊಳ್ಬೇಕು. ತುಂಬಿ ನಯನದಲ್ಲಿ ಮೂರುತಿ ತುಂಬಿ ಮನದಲ್ಲಿ ನಿಮ್ಮ ನೆನಹು ತುಂಬಿ ಕಿವಿಯಲ್ಲಿ ನಿಮ್ಮ ಕೀರುತಿ ತುಂಬಿ ಕೂಡಲ ಸಂಗಮ ದೇವ ನಿಮ್ಮ ಚರಣ ಕಮಲದೊಳಗೆ ಮನದ ಮಹಾಜ್ಞಾನ ತುಂಬಿ ಎಂಬ ಶ್ರೀ ಬಸವಣ್ಣನವರ ವಚನದೊಂದಿಗೆ ಇಂದು ನಮ್ಮ ಗ್ರಾಮದಲ್ಲಿ ಶ್ರೀ ಬಸವೇಶ್ವರ ಶಿಲಾಮೂರ್ತಿ ಪ್ರತಿಷ್ಠಾಪನೆ ಮತ್ತು ಧರ್ಮಸಭೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇಂದು ನಡೆಯುವ ಈ ಕಾರ್ಯಕ್ರಮವು ಕೇವಲ ಒಂದು ಆಚರಣೆ ಅಲ್ಲ, ಇದು ನಮ್ಮ ಸಂಸ್ಕೃತಿ, ನಂಬಿಕೆ ಮತ್ತು ಧರ್ಮದ ಜೀವಂತ ಪ್ರತಿಬಿಂಬವಾಗಿದೆ. ಯಾವುದೇ ಶುಭ ಕಾರ್ಯವು ದೇವರ ಸ್ಮರಣೆಯಿಂದ ಆರಂಭವಾಗುವುದು ನಮ್ಮ ಸಂಪ್ರದಾಯ. ಅಂತೆಯೇ ಈ ಕಾರ್ಯಕ್ರಮವನ್ನು ಪ್ರಾರ್ಥನೆಯ ಮೂಲಕ ಆರಂಭಿಸೋಣ. ಪ್ರಾರ್ಥನೆಯನ್ನು ಮಾಡಲು ಬರುತ್ತಿದ್ದಾರೆ ನಮ್ಮೂರಿನ ಪುಟಾಣಿಗಳು ಭೂಮಿಕಾ ಮತ್ತು ಸಂಗಡಿಗರು. ಮನುಷ್ಯನ ಜೀವ ನೀ ನುಡಿಸಿ ಹಾಡಾಗ ಡಮರುವಾಗ್ಯಾವ ಯಾಕೋ ಶಿವಲಿಂಗ ನಡೆಸುತ್ತಿ ಹಿಂಗ ಏನೇನೂ ಇಲ್ಲಯ್ಯ ನಮ್ಮ ಕೈಯಾಗ ಎಳವಿಸಿ ತಾಳ ಉರುಳಿಸಿ ದಾಳ ನಡೆಸು ನೀ ಬಾಣ ಶಿವ 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 ಶಿವನೇ ಹರ 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 ಹರನೇ ಶಿವ 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 ಶಿವನೇ ಹರ 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 ಹರನೇ ಕೇಳ ಮಾದೇವ ಮನ್ಸನ ಜೀವ ನೀ ನುಡಿಸಿ ಹಾಡ ಡಮರುವಾಗ್ಯಾವ ನಾವು ಹಣ್ಣು ತಂದೆ ಕಣ್ಣೀರು ನೀರು ತಂದೆ ನಾನು ಮಾಡಲಿಲ್ಲ ತಂತಾನೆ ಬಂತಲ್ಲೋ ನೀನು ನಗಬಹುದ ನಾನಾಗಿ ಹಳಬಹುದ ಹೇ ಶಿವ ಜೀವವ ಕಾಡುತ್ತೀಯ ಕೋ ಶಿವ ಕನಸು ಹೊಡೆದಾವ ಶಿವ 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 ಶಿವನೇ ಹರ 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 ಹರನೇ ಶಿವ 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 ಶಿವನೇ ಹರ 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 ಹರನೇ ಕೇಳ ಮಾದೇವ ಮನ್ಸನ ಜೀವ ನೀ ನುಡಿಸಿ ಹಾಡ ಡಮರುವಾಗ್ಯಾವ ಹೂವು ಮುಳ್ಳು ಒಂದೇ ಗಿಡಕ ಹೆಂಗಾರ ಜೋಡಿಸಿಟ್ಟಿ ಬೇಡ ನಮಗಿಲ್ಲೋ ನಿನ್ನಾಟ ಸರಿ ಇಲ್ಲೋ ನೀನು ವಿಷ ಕುಡಿದಿ ನಾವೂನು ಕುಡಿಬೇಕಾ ಚಾಲಕ ಪಾಲಕ ನಾಮವು ನಿಂಗ್ಯಾತಕ ನೀವು ನಮಗ್ಯಾಕ ಶಿವ 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 ಶಿವನೇ ಹರ 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 ಹರನೇ ಶಿವ 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 ಶಿವನೇ ಹರ 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 ಹರನೇ ಕೇಳ ಮಾದೇವ ಮನ್ಸನ ಜೀವ ನೀ ನುಡಿಸಿ ಹಾಡ ಡಮರುವಾಗ್ಯಾವ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ. ನಮ್ಮ ಗ್ರಾಮದ ದೇವಾನ ದೇವತೆಗಳ ಅಡಿದಾವರಿಯಲ್ಲಿ ನಮಸ್ಕರಿಸುತ್ತಾ ಈ ಒಂದು ನಮ್ಮ ಗ್ರಾಮದಲ್ಲಿ ಶ್ರೀ ಬಸವೇಶ್ವರ ದೇವಸ್ಥಾನದಲ್ಲಿ ನೂತನ ಶಿಲಾಮೂರ್ತಿ ಪ್ರತಿಷ್ಠಾಪನೆ ಮತ್ತು ಧರ್ಮಸಭೆ ಕಾರ್ಯಕ್ರಮವನ್ನು ನಾವಿಂದು ಹಮ್ಮಿಕೊಂಡಿದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ದಿವ್ಯ ಸಾನ್ನಿಧ್ಯವನ್ನು ವಹಿಸಲು ಸದ್ಗುರು ಶಿವಯೋಗಿ ವಿಶ್ವರತ್ನ ಮಹಾಲಿಂಗ ಹಾಲಸ್ವಾಮಿಗಳು ಶ್ರೀ
ಹಾಲಸ್ವಾಮಿ ಬುನಮಠ ಗೋಲ್ಕವಿ ಇವರು ನಮ್ಮ ಕರೆಗೆ ಅತಿ ಅತಿ ಕಡಿಮೆ ದಿನಗಳಲ್ಲಿ ನಮಗೆ ಇಂಥ ಒಂದು ಕಾರ್ಯಕ್ರಮಕ್ಕೆ ನಮಗೆ ಅನುವು ಮಾಡಿಕೊಟ್ಟಂಥ ಗುರುಗಳಿಗೆ ನಮ್ಮ ಗ್ರಾಮದ ಪರವಾಗಿ ಹೃದಯಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇವೆ. ಹಾಗೆಯೇ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವ ನಮ್ಮ ಗ್ರಾಮದ ಮುಖಂಡರು, ದೇವಸ್ಥಾನ ಸಮಿತಿಯ ಅಧ್ಯಕ್ಷರು MG ಬಸವರಾಜಪ್ಪ ಇವರಿಗೂ ಸಹ ಗ್ರಾಮದ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇವೆ. ಹಾಗೂ ಶ್ರೀ ಶಿವಪ್ಪ ಕೋಲಿಕಪ್ಪ ಅಧ್ಯಕ್ಷರು, ಸಾಧು ವೀರಶೈವ ಲಿಂಗಾಯತ ಸಮಾಜ ನ್ಯಾಮತಿ ಇವರು ಸಹ ನಮ್ಮ ಗ್ರಾಮದ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ. ಹಾಗೆಯೇ ಶರಣ ಎಚ್.ಎ. ಗದ್ಗೇಶ್ ಅಧ್ಯಕ್ಷರು, ಸಾಧು ವೀರಶೈವ ಲಿಂಗಾಯತ ಸಮಾಜ ಹೊನ್ನಾಳಿ ಇವರಿಗೂ ಸಹ ನಮ್ಮ ಗ್ರಾಮದ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಹಾಗೆಯೇ ನಮ್ಮ DCC ಬ್ಯಾಂಕ್ ನಿರ್ದೇಶಕರು DG ಈಶ್ವರ ನಮ್ಮ ಗ್ರಾಮದ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಹಾಗೂ ಶ್ರೀ ಶರಣ ಕೆ. ಶೇಖರಪ್ಪ ಉಪಾಧ್ಯಕ್ಷರು, ಸಾಧು ವೀರ ಲಿಂಗಾಯತ ಸಮಾಜ ನ್ಯಾಮತಿ ಇವರು ಸಹ ಗ್ರಾಮದ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಹಾಗೆಯೇ ಈ ಕಾರ್ಯಕ್ರಮಕ್ಕೆ ಉಪನ್ಯಾಸ ನೀಡಲು ನಮ್ಮ ಗ್ರಾಮದ ನಿವೃತ್ತ ಶಿಕ್ಷಕರಾದ ಶರಣ M. ಸಿದ್ದಪ್ಪ ಇವರು ಸಹ ಗ್ರಾಮದ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಹಾಗೆ ನಮ್ಮ ಹಾಲು ಉತ್ಪ ಸಹಕಾರ ಸಂಘದ ಅಧ್ಯಕ್ಷರಾದ ಗಾಡಿ ಕೀರ್ತಿಂಗಪ್ಪ ಇವರು ಸಹ ಗ್ರಾಮದ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಹಾಗೂ ನಮ್ಮ ಕ್ಷತ್ರಿಯ ಸಮಾಜದ ಮಾಜಿ ಅಧ್ಯಕ್ಷರಾದ S. ಸತೀಶಪ್ಪ ಇವರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಇವರು ಸಹ ಗ್ರಾಮದ ಪರವಾಗಿ ಸ್ವಾಗತವನ್ನು ಕೋರುತ್ತೇವೆ. ಹಾಗೂ ಬಸವೇಶ್ವರ ಭಜನಾ ಸಂಘದ ಅಧ್ಯಕ್ಷರಾದ ಜಿಡ್ಗಿರಣ ಶಂಕರಪ್ಪ ಇವರಿಗೂ ಸಹ ಸ್ವಾಗತವನ್ನು ಕೋರುತ್ತೇವೆ. ಹಾಗೂ ನಮ್ಮ ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರಾದ G. ಹನುಮಂತಪ್ಪ ಇವರಿಗೂ ಸಹ ಗ್ರಾಮದ ಪರವಾಗಿ ಸ್ವಾಗತವನ್ನು ಕೋರುತ್ತೇವೆ. ಹಾಗೂ ಕರಗೂರ ಸಿದ್ದಪ್ಪ ಇವರು ಸಹ ವೇದಿಕೆಯಲ್ಲಿ ಆಗಮಿಸಿದ್ದಾರೆ. ಇವರಿಗೂ ಸಹ ಗ್ರಾಮದ ಪರವಾಗಿ ಸ್ವಾಗತವನ್ನು ಕೋರುತ್ತೇವೆ. ಹಾಗೂ S. ಮಂಜುನಾಥ್ ಇವರಿಗೂ ಸಹ ಗ್ರಾಮದ ಪರವಾಗಿ ಸ್ವಾಗತವನ್ನು ಕೋರುತ್ತೇವೆ. ಹಾಗೂ ನಮ್ಮ ಗ್ರಾಮದ ಮುಖಂಡರಾದ ನಾಗಪ್ಪ G. ಇವರಿಗೂ ಸಹ ಗ್ರಾಮದ ಪರವಾಗಿ ಸ್ವಾಗತವನ್ನು ಕೋರುತ್ತೇವೆ. ಹಾಗೂ ಇನ್ನೂರ ನಮ್ಮ ಗ್ರಾಮದ ಮುಖಂಡರಾದ ಸಂಬಾಳ್ ಮಹೇಶ್ವರಪ್ಪ ಇವರು ಸಹ ಗ್ರಾಮದ ಪರವಾಗಿ ಸ್ವಾಗತವನ್ನು ಕೋರುತ್ತೇವೆ. ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಇನ್ನು ನಮ್ಮ ಶಾಸಕರಾದ DG ಶಾಂತನಗೌಡರು ಆಗಮಿಸಲಿದ್ದಾರೆ. ಇವರಿಗೂ ಸಹ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸ್ವಾಗತವನ್ನು ಕೋರುತ್ತೇನೆ. ಹಾಗೂ ನಮ್ಮ ಈ ಮಾಜಿ ಸಚಿವರು MP ವೆಂಕಟಾಚಾರ್ ಇವರು ಸಹ ಬರಲಿದ್ದಾರೆ. ಇವರಿಗೂ ಸಹ ಸ್ವಾಗತವನ್ನು ಕೋರುತ್ತೇನೆ. ಈ ನಮ್ಮ ಬಸವೇಶ್ವರ ಮೂರ್ತಿಯ ಅತಿ ಕಡಿಮೆ ಅವಧಿಯಲ್ಲಿ ನಮಗೆ ಮಾತು ಕೊಟ್ಟಂತೆ ವಿಗ್ರಹವನ್ನು ಅಚ್ಚುಕಟ್ಟಾಗಿ ಚೆನ್ನಾಗಿ ಮಾಡಿಕೊಟ್ಟಿರ್ತಕ್ಕಂಥ ಶ್ರೀ ಶರಣ ಕರಿಬಸಪ್ಪ ವೀರಭದ್ರಪ್ಪ ಸುತಾರ್ ದಾವಣಗೆರೆ ರಾಣೆಬೆನ್ನೂರು ಇವರು ಸಹ ವೇದಿಕೆಗೆ ಆಗಮಿಸಬೇಕು. ಹಾಗೆ ನಮ್ಮ ಗ್ರಾಮದಲ್ಲಿ ಬಸವೇಶ್ವರ ದೇವಸ್ಥಾನದ ಮುಂಭಾಗದಲ್ಲಿ ದೀಪದ ಕಂಬ, ಲಿಂಗದ ಕಂಬು, ಕರಕಲ್ಲುಗಳನ್ನು ಉತ್ತಮವಾಗಿ ಚಿತ್ರಿಸಲ್ಪಟ್ಟ ಬಳ್ಳಪ್ಪ ಸಿದ್ದಪ್ಪ ನೀರ್ಮಣಿ ಅಸುಂಡಿ ರಾಣೆಬೆನ್ನೂರು ತಾಲೂಕು ಇವರು ಸಹ ವೇದಿಕೆಗೆ ಆಗಮಿಸಬೇಕು. ಹಾಗೆಯೇ ಅವರಿಗೆ ಸ್ವಾಗತ ಮಾಡುವುದರ ಮೂಲಕ ವೇದಿಕೆಗೆ ಆಹ್ವಾನಿಸಬೇಕಂತಂದು ಕೇಳ್ತಾ ಇದ್ದೇನೆ. ಕಾರ್ಯಕ್ರಮಕ್ಕೆ ಆಗಮಿಸಿರುವ ನಮ್ಮ ಗ್ರಾಮದ ಪ್ರತಿಯೊಬ್ಬರಿಗೂ ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರಿಗೂ ತಮ್ಮೆಲ್ಲರಿಗೂ ಸಹ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ. ಹಾಗೆಯೇ ನಮ್ಮ ABC ನ್ಯೂಸ್ ಮಾಲೀಕರಾದ ಅರವಿಂದ್ ಅವರು ಸಹ ನಮ್ಮ ಪ್ರತಿಯೊಂದು ಕಾರ್ಯಕ್ರಮಕ್ಕೆ ನಮ್ಮ ಗ್ರಾಮಕ್ಕೆ ಆಗಮಿಸಿದ್ದಾರೆ. ಇವರಿಗೂ ಸಹ ನಮ್ಮ ಗ್ರಾಮದ ಪರವಾಗಿ ಸ್ವಾಗತಿಸುತ್ತೇನೆ. ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ
ಸಲಹೆ ಸಹಕಾರ ತನು ಮನ ಧನ ನೀಡಿದಂಥ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಹೃದಯಪೂರ್ವಕವಾದ ಸ್ವಾಗತವನ್ನು ಬಯಸುತ್ತಾ ಮತ್ತೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ತಮ್ಮೆಲ್ಲರಿಗೂ ಹೃದಯಪೂರ್ವಕವಾದ ಸ್ವಾಗತವನ್ನು ಕೊಡ್ತಾ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸಿ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ಬೇಕೆಂದು ತಮ್ಮಲ್ಲಿ ಮತ್ತೊಮ್ಮೆ ಮನವಿಯನ್ನು ಕೊಡುತ್ತಾ ತಾವೆಲ್ಲರೂ ಭಾಜನರಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿ ನಡೆಸಿ ಮತ್ತೊಮ್ಮೆ ಹೃದಯಪೂರ್ವಕ ಸ್ವಾಗತವನ್ನು ಕೋರುತ್ತಾ ನನಗೆ ಸ್ವಾಗತ ಭಾಷಣ ಮಾಡಲು ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಸ್ವಾಗತ ಮುಗಿಸುತ್ತೇನೆ. ಜೈ ಹಿಂದ್. ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣನವರ ಈ ಒಂದು ಜಯಂತಿಯ ತಮ್ಮೆಲ್ಲರಿಗೂ ಶುಭಾಶಯಗಳನ್ನು ತಿಳಿಸುತ್ತಾ ಮಲ್ಲಿಗೆನಹಳ್ಳಿ ಗ್ರಾಮದಲ್ಲಿ ಶ್ರೀ ಬಸವೇಶ್ವರ ಶಿಲಾಮೂರ್ತಿ ಪ್ರತಿಷ್ಠಾಪನೆ ಮತ್ತು ಧರ್ಮಸಭೆಯ ಈ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಪರಮ ಪೂಜ್ಯ ಶ್ರೀ ಶ್ರೀ ಸದ್ಗುರು ಶಿವಯೋಗಿ ವಿಶ್ವರಾಧ್ಯ ಮಹಾಲಿಂಗ ಆಳಸ್ವಾಮಿಗಳ ಇವರ ಪಾದಕಮಲಗಳಿಗೆ ನಮಸ್ಕರಿಸುತ್ತಾ ವೇದಿಕೆ ಮೇಲೆ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಬಸವರಾಜಪ್ಪನವರೇ, ಜಾಗೃತಿ ಅಧ್ಯಕ್ಷರಾಗಿರ್ತಕ್ಕಂಥ ಶಿವಪ್ಪನವರೇ, ಡಿ ಜೆ ವಿಶ್ವನಾಥನವರೇ ಮತ್ತು ಎಲ್ಲ ವೇದಿಕೆ ಮೇಲೆ ಕೊಡ್ತಕ್ಕಂಥ ಎಲ್ಲ ಸಮಸ್ತ ಹಿರಿಯ ಗೌರವಾನ್ವಿತರೇ, ಶ್ರದ್ಧೆಯ ಎಲ್ಲ ನನ್ನ ಶರಣೆಯರೇ, ಪತ್ರಿಕಾ ಮಾಧ್ಯಮದ ಸಹೋದರರೇ, ಇವತ್ತು ಬಸವಣ್ಣನವರ ಜಯಂತಿ. ಈ ಒಂದು ದಿವಸ ಇವತ್ತು ಬಸವಣ್ಣನ ಒಂದು ಶಿಲಾ ಪ್ರತಿಷ್ಠಾಪನೆ ಇವತ್ತು ಗುರುಗಳ ಮುಖಾಂತರ ಬಹಳ ವಿಜೃಂಭಣೆಯಿಂದ ನೆರವೇರಿದೆ. ಜೊತೆಗೆ ಇವತ್ತು ದೇವಸ್ಥಾನ ಇವತ್ತು ನೆಮ್ಮದಿಯ ತಾಣವಾಗಿದೆ. ಇವತ್ತು ನಮಗೆ ನೆಮ್ಮದಿ ಸಿಗಬೇಕು ಅಂದರೆ ಮಠ ಮಂದಿರಗಳು ಈ ಒಂದು ದೇವಸ್ಥಾನ ಬಹಳ ಅವಶ್ಯಕತೆ. ಇವತ್ತು ಎಲ್ಲಿ ದೇವಸ್ಥಾನ ಗುಡಿ ಗುಂಡಾರಗಳು ಎಲ್ಲಿ ಚೆನ್ನಾಗಿರ್ತವೆ ಅಲ್ಲಿ ಗ್ರಾಮಗಳು ಕೂಡ ಇವತ್ತು ಸ್ವಚ್ಛತೆ ಮತ್ತು ನೆಮ್ಮದಿಯಿಂದ ಇರ್ತದೆ ಅಂತ ಹೇಳ್ತಾ ನಾನು ಬಯಸ್ತೇನೆ. ಜೊತೆಗೆ ಇವತ್ತು ಈ ಗುರು ಹಿರಿಯರು ಹಿಂದೆ ಹಾಕಿಕೊಟ್ಟಿರ್ತಕ್ಕಂಥ ಧರ್ಮ, ಕಲೆ, ಸಾಹಿತ್ಯ ಉಳಿಸಿಕೊಂಡು ಅವರು ಹಾಕಿಕೊಟ್ಟಂಥ ಮಾರ್ಗದರ್ಶನ ಇವತ್ತು ನೀವೆಲ್ಲರೂ ಸೇರ್ಕೊಂಡು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗಿದ್ದಂಥ ಒಂದು ಕಾಲ ಇವತ್ತು ನಮ್ಮ ದೇಶದಲ್ಲಿ ಇವತ್ತು ಹಿಂದೂ ರಾಷ್ಟ್ರದಲ್ಲಿ ಈ ಒಂದು ಪದ್ಧತಿ ನಡ್ಕೊಂತ ಬಂದಿದೆ. ಆ ಒಂದು ಮುಖೇನ ನೀವು ಜೊತೆಗೆ ಹೋಗೋಣ ಅಂತ ಹೇಳ್ತಾ, ಜೊತೆಗೆ ಇವತ್ತು ದಾವಣಗೆರೆ ಜಿಲ್ಲೆ ನ್ಯಾಮತಿ ತಾಲೂಕು ಮಲ್ಲಿಗೆನಹಳ್ಳಿ ಇವತ್ತು ರಾಜ್ಯಕ್ಕೆ ಹೆಸರಾಗಿದೆ. ನಮ್ಮ ಹೆಣ್ಮಕ್ಳಿಗೆ ಎಷ್ಟು ಕೈ ಮುಗಿದು ಹೇಳಿದ್ರು ಸದ್ದು ಇವತ್ತು ತಾವು ಒಂದು ತಿಂಗಳು ಗೃಹ ಲಕ್ಷ್ಮಿ ಹಣದಲ್ಲಿ ಇವತ್ತು ದೇವಸ್ಥಾನಕ್ಕೆ ಕೊಟ್ಟಿರ್ತಕ್ಕಂಥ ಇವತ್ತು ಮೆಚ್ಚುಗೆ ಪಡೆದಿದೆ. ನಿಮ್ಮೆಲ್ಲರಿಗೂ ಇವತ್ತು ಧನ್ಯವಾದಗಳನ್ನು ಹೇಳ್ತಾ ತಮ್ಮೆಲ್ಲರಿಗೂ ವಂಚೆ ಪೂಜ್ಯ ಗುರುಗಳಿಗೆ ವೇದಿಕೆ ಮೇಲೆ ಇರ್ತಕ್ಕಂಥ ಗ್ರಾಮಸ್ಥರಿಗೆ ವಂಚೆ ನಾನು 2 ಮಾತು ಮುಗಿಸ್ತೀನಿ. ಎಲ್ರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಬಸವಣ್ಣ. ಗುರುಗಳ ಮೂಲಕ ನೆನಪಿನ ಕಾಣಿಕೆಯನ್ನು ನೀಡಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಇವತ್ತು ಈ ಮಲ್ಲಿಗೆನಹಳ್ಳಿ ಗ್ರಾಮದಲ್ಲಿ ಈ ಒಂದು ಅದ್ಧೂರಿಯಾದಂತಹ ಬಸವಣ್ಣನ ಶಿಲಾ ಮೂರ್ತಿ ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸೋಕೆ ನನಗೆ ತುಂಬ ಹೆಮ್ಮೆ ಅನಿಸುತ್ತೆ. ಯಾಕೆಂದರೆ ಮಲ್ಲಿಗೆನಹಳ್ಳಿ ಅಂದರೆ ನನಗೆ 12ನೇ ಶತಮಾನದ ಬಸವಣ್ಣನವರ ಕಲ್ಯಾಣ ನೆನಪು ಬರುತ್ತೆ. ಯಾಕೆಂದರೆ ಕಲ್ಯಾಣದಲ್ಲಿ ಬಸವಣ್ಣವರು ಮೇಲು ಕೀಳು ಇಲ್ಲದೆ ಎಲ್ಲ ಸಮಾಜದವ್ರನ್ನ ಒಗ್ಗೂಡಿ ಎಲ್ಲರೂ ಒಂದೇ, ಎಲ್ಲ ಸಮಾಜ ಎಲ್ಲ ಧರ್ಮಗಳು ಒಂದೇ ಅಂತ ಸಾರಿದ್ರು ಮಹಾನುಭಾವರು. ಅದೇ ರೀತಿ ಮಲ್ಲಿಗೆನಹಳ್ಳಿ ಗ್ರಾಮದಲ್ಲೂ ಸಹ ಎಲ್ಲ ಸಮಾಜದವರಿದ್ದಾರೆ. ಒಂದು ಸಮಾಜ ಅಲ್ಲ, ಸುಮಾರು ಸಮಾಜಗಳಿದ್ರು. ಎಲ್ಲ ಸಮಾಜದವರು ಒಗ್ಗೂಡಿ ಇವತ್ತು ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀರಾ. ನಿಮಗೆ ತುಂಬ ಹೃದಯ ಧನ್ಯವಾದ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ. ಯಾಕೆಂದರೆ ಮಲ್ಲಿಗೆನಹಳ್ಳಿಯಲ್ಲಿ ಈ ಒಂದು ಕಾರ್ಯಕ್ರಮ ಅಂತಲ್ಲ, ಯಾವುದೇ ಕಾರ್ಯಕ್ರಮ ಇರಲಿ, ಇವತ್ತು ಶೈಕ್ಷಣಿಕ ಇರ್ಬೋದು, ಸಾಮಾಜಿಕ ಕಾರ್ಯಕ್ರಮ ಎಲ್ಲರೂ ಒಗ್ಗಟ್ಟೆ ಕೆಲಸ ಮಾಡ್ತೀರಾ. ಅದರಲ್ಲೂ ಯುವಕರಂತೂ ಭಾಳ ಒಗ್ಗಟ್ಟು. ಅದರಲ್ಲೂ ನನಗೆ ಈ ಮಲ್ಲಿಗೆನಹಳ್ಳಿ ಅಂದ್ಕೂಡ ನನಗೆ ಭಜನೆದು ಭಾಳ ನೆನಪು ಬರುತ್ತೆ. ನಿಮ್ಮೂರಲ್ಲಿ ಭಜನೆ ಭಾಳ ಪ್ರಸಿದ್ಧಿ. ಯಾವುದೇ ಊರಿಗೆ ಹೋದ್ರೆ ಮಲ್ಲಿಗೆನಹಳ್ಳಿ ಭಜನೆ ಸಂಘ ಅಂದರೆ ಭಾಳ ಪ್ರಸಿದ್ಧಿ ಇದೆ. ಹಾಗೆ ಇವತ್ತು ನಮ್ಮ ಹೆಣ್ಮಕ್ಳು ಗದ್ಗೇಶನ್ ಹೇಳ್ದಂಗೆ ನೀವು ಹೆಣ್ಮಕ್ಳು ಅಷ್ಟೇ ಭಾಳ ಒಗ್ಗಟ್ಟು. ಇವತ್ತು ನೋಡಿ ಎಲ್ಲ ತಮ್ಮ ತವ್ರ ಮನೆಗೆ ಬಂದಿದ್ದೀರಾ, ಬೇರೆ ಬೇರೆ ಊರಿಗೆ ಕೊಟ್ಟಿದ್ದೀರ ನಿಮ್ಮನ್ನು. ಆ ಊರಿಂದ ಇವತ್ತು ನಿಮ್ಮ ತವ್ರ ಮನೆಗೆ ಬಂದು ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ತುಂಬ ಖುಷಿಯಿಂದ ನೀವು ಹೆಣ್ಮಕ್ಳು ಭಾಗವಹಿಸಿದ್ದೀರಾ. ಹಾಗೆ ಇವತ್ತು ನಮ್ಮ ದೇಶ, ನಮ್ಮ ಹಿಂದೂ ಧರ್ಮ ಇವತ್ತು ನಾವು ನಮ್ಮ ಹೆಣ್ಮಕ್ಳಿಗೆ ಪೂಜ್ಯನೀಯ ಸ್ಥಾನ ಕೊಟ್ಟಿದೆ. ಇವತ್ತು ನಮ್ಮ ದೇಶನ ಭಾರತಾಂಬೆ ಅಂತೀವಿ, ನಮ್ಮ ಕರ್ನಾಟಕನ ಕನ್ನಡಾಂಬೆ ಅಂತೀವಿ. ಗಂಗಾ, ಯಮುನಾ, ಸರಸ್ವತಿ, ಗೋದಾವರಿ, ತುಂಗೆ, ಭದ್ರೆ ಅಂತ ಇಡೀ ಎಲ್ಲ ಕಡೆನೂ ನಾವು ಹೆಣ್ಮಕ್ಳಿಗೆ ಪೂಜ್ಯನೀಯ ಸ್ಥಾನ ಕೊಟ್ಟಿದ್ದೀವಿ. ಹಾಗಾಗಿ ನೀವೆಲ್ಲ ಬಂದಿರೋದು ನಮಗೆ ನಿಜವಾಗೂ ತುಂಬ ಸಂತೋಷ. ಅದೇ ರೀತಿ ಇವತ್ತು ನಿಮ್ಮ ಗ್ರಾಮದಲ್ಲಿ ಹಮ್ಮಿಕೊಂಡಿರೋ ಇವತ್ತು ಬಸವಣ್ಣನವರಿಗೆ ಒಂದು ಬಸವ ಜಯಂತಿ ದಿವಸನೇ ನೀವು ಬಸವ ಶಿಲಾಮೂರ್ತಿನ ಒಂದು ಉದ್ಘಾಟನೆ ಮಾಡ್ತಾ ಇದ್ದೀರಾ. ಅದು ನೀವು ಬಸವಣ್ಣನವರಿಗೆ ಕೊಡ್ತಾ ಇರೋ ಒಂದು ಗೌರವ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕೆಂದರೆ
ಬಸವಣ್ಣ ಅಂದ್ರೆ ಅಷ್ಟು ಸುಲಭ ಅಲ್ಲ, ಅವ್ರು ವಿಶ್ವಗುರು ನೋಡ್ರಿ. ಅವತ್ತಿನ ಕಾಲದಲ್ಲಿ 12ನೇ ಶತಮಾನ ಅಂದರೆ ನಾವು ಈಗಲೇ ನೋಡಿ ಈ ಒಂದು 10-20 ವರ್ಷದಿಂದ ನಾವು ಯಾವುದೇ ಒಂದು ಹರಿಜನ ಬಂದರೆ ನಮ್ಮ ಮನೆ ಒಳಗೆ ಬಿಡ್ಕೊಂತೀರಲ್ಲ, ನೀರು ನಿಂಗೆ ಹೋಯ್ತಾ ಇದ್ರು. ಅಷ್ಟು ನಾವು ಮೇಲು ಕೀಳು ಅನ್ನೋ ಭಾವನೆ ಬರೀ ಒಂದು 10-20 ವರ್ಷ ನಾನು ಸಣ್ಣಗಿದ್ದಾಗಲೇ ನೋಡಿದ್ದೀನಿ. ಅಂಥ ಒಂದು ಪದ್ಧತಿ ಇದ್ದಂಥದ್ದು 12ನೇ ಶತಮಾನದಲ್ಲಿ ಹೆಂಗಿರ್ಬೋದು ನೋಡಿ, ಹೆಂಗೆ ಯಾವ ಮಟ್ಟದಲ್ಲಿ ಇರ್ಬೋದು. ಆ ಒಂದು ಸಮಯದಲ್ಲೇ ಆ ಕ್ರಾಂತಿಕಾರ ಬಸವಣ್ಣವರು ಹರಳಯ್ಯ ನಮ್ಮ ಮಗ ಮತ್ತು ಇನ್ನು ಮೇಲ್ಜಾತಿಯವ್ರ ಮಗಳಿಗೆ ಮದುವೆ ಮಾಡಿದ್ರು ಅಂದರೆ ಅವರೆಷ್ಟು ಒಂದು ಕ್ರಾಂತಿಕಾರಿ ಇರ್ಬೋದು. ಯಾಕೆಂದರೆ ಮನುಷ್ಯ ಅಂದರೆ ಒಂದೇ, ನಮ್ಮ ದೇಹದಲ್ಲಿ ಹರಿಯೋದು ಕೆಂಪು ರಕ್ತ, ಬೇರೆ ಇದು ಕೆಂಪು ರಕ್ತ ಹರಿಯೋದು, ಅದನ್ನು ಅವತ್ತು ಮನಗಂಡು ಮಾಡಿದ್ದಾರೆ ಅಂದರೆ ಎಂಥ ಪುಣ್ಯಾತ್ಮ ಇರ್ಬೋದು. ಇವತ್ತು ದ್ವಾಪರ ಯುಗ, ತ್ರೇತಾಯುಗ, ಈ ರಾಮರಾಜ್ಯ ಅಂತೀವಿ, ಆ ಸಮಯದಲ್ಲೇ ಆ ಕಲ್ಪನೆ ಇರಲಿಲ್ಲ. ಅಂಥದ್ದು 12ನೇ ಶತಮಾನದಲ್ಲಿ ಬಸವಣ್ಣವರು ಎಲ್ಲ ಸಮಾಜನ ಒಗ್ಗೂಡಿಸ್ಯಾರೆ ಅಂದರೆ ನಿಜವಾಗ ನಾವು ಹೆಮ್ಮೆ. ಆ ಒಂದು ಮನುಷ್ಯ ನಮ್ಮ ಲಿಂಗಾಯತ ಧರ್ಮದಲ್ಲಿ ಸ್ಥಾಪನೆ ಮಾಡಿ ನಾವು ಆ ಧರ್ಮದಲ್ಲಿ ಇದ್ವಿ ಅನ್ನೋಕ್ಕೆ ನಿಜವಾಗ ನಮಗೆಲ್ಲರೂ ಹೆಮ್ಮೆ ಅನಿಸುತ್ತೆ. ಹಾಗೆ ಆ ಬಸವಣ್ಣ ಬಗ್ಗೆ ನಾನು ಹೇಳ್ಕೊಂತ ಹೋದ್ರೆ ಇವತ್ತು ಭಾಳಷ್ಟಿದೆ. ಯಾಕೆಂದರೆ ಅವರು ಎವರೆಸ್ಟ್ ಇದ್ದಂಗೆ, ನಾ ಎವರೆಸ್ಟ್ ಕೆಳಗಿರೋ ಒಂದು ಇರುವೆ ಇದ್ದಂಗೆ. ಹಾಗಾಗಿ ನಾನು ಇಷ್ಟು ಹೇಳ್ಬೋದು ಬಸವಣ್ಣ ಬಗ್ಗೆ. ಒಂದು ಕನಕದಾಸರ ದಾಸರವಾಣಿ ಹೇಳಿ ನಾನು ಭಾಷಣ ಮುಗಿಸ್ತೇನೆ. ಅವ್ರು ಏನು ಹೇಳಿದ್ದಾರೆ, ದೀನ ನಾನು ಸಮಸ್ತ ಲೋಕಕ್ಕೆ ದಾನಿ ನೀನು, ವಿಚಾರಿಸಲು ಮತಿಹೀನನು ನಾನು, ಏನ ಬಲ್ಲೆನು ನಾನು, ನೆರಸುಜ್ಞಾನ ಮೂರ್ತಿ ನೀನು, ಮಹಾಮಹಿಮ ಕೈವಲ್ಲಪತಿ ನೀನು, ನಿನ್ನ ಸಮಾನರುಂಟೆ ದೇವ, ರಕ್ಷಿಸು ನಮ್ಮನ್ನು ಅನವರತ ಅಂತೇಳಿ ಆ ಬಸವಣ್ಣನವರಲ್ಲಿ ನಮ್ಮನ್ನು ರಕ್ಷಿಸಪ್ಪ, ನಮ್ಮ ಸಮಾಜ ನಮ್ಮೆಲ್ಲ ರಕ್ಷಿಸಿದ್ದು ನಾವು ಕೇಳ್ಬೋದೇ ಹೊರತು ಇನ್ನೇನು ಹೇಳೋಕ್ಕಾಗಲ್ಲ. ಹಾಗೆ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿಲ್ಲ. ಎಲ್ಲರಿಗೂ ಹೊಂದಿಸಿ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕನ್ನಡ. ಮೂರ್ತಿಯ ಪ್ರತಿಷ್ಠಾಪನೆಯನ್ನು ಇವತ್ತು ಈ ಶುಭ ದಿನದಲ್ಲಿ ಇಟ್ಕೊಂಡಿದ್ದು. ಇದು ನಮ್ಮ ಗ್ರಾಮದ ಎಲ್ಲರ ಒಂದು ಶ್ರಮ ಮತ್ತು ಪುಣ್ಯ. ಹಾಗೂ ಈ ಒಂದು ಪುಣ್ಯದ ಫಲ ಎಲ್ಲರಿಗೂ ಬಸವಣ್ಣ ನೀಡಲಿ ಅಂತೇಳಿ ಜಗಜ್ಯೋತಿ ಬಸವಣ್ಣನವರಲ್ಲೂ ಮತ್ತು ಶಿಲಾಮೂರ್ತಿ ಪ್ರತಿಷ್ಠಾಪನೆ ಆಗಿರ್ತಕ್ಕಂಥ ಬಸವಣ್ಣನವರಲ್ಲೂ ಪ್ರಾರ್ಥಿಸ್ಕೊಳ್ತೇನೆ. ಈಗ ಮನುಷ್ಯ ಏನನ್ನು ಮಾಡಬಲ್ಲ, ನಾನೊಂದು ಮಾತು ಹೇಳ್ತೇನೆ. ಬಸವಣ್ಣನವರು ಹೇಳಿದ್ದಾರೆ, ನನಗಿಂತ ಕಿರಿಯವರಿಲ್ಲ, ಶಿವಭಕ್ತರಿಗಿಂತ ಹಿರಿಯವರಿಲ್ಲ ಅಂತ. ನಾನು ಊರಲ್ಲೇ ಇಲ್ಲ, ನಮ್ಮ ಗ್ರಾಮದ ಎಲ್ಲರೂ ಪಂಚಾಯಿತಿಯಲ್ಲಿ ಸೇರಿಕೊಂಡು ಸಿದ್ದಪ್ಪ ಮಾಸ್ಟ್ರು ಉಪನ್ಯಾಸಕರು ಮಾಡಬೇಕು ಅಂತೇಳಿ ಹಾಕಿಬಿಟ್ಟಿದ್ದಾರೆ. ಇದು ನನ್ನ ತೆರೆಯ ಮೇಲೆ ಒಂದು ಲಾರಿ ಸೈಜ್ಗಳನ್ನು ಇಟ್ಟಂಗೆ. ಯಾಕೆಂದರೆ ನಾನು ನಿಮಗಿಂತ ಕಿರಿಯವ. ನಾನು ಬಸವಣ್ಣವ್ರು ಹೇಳ್ದಂಗೆ ಈ ಶಿವಭಕ್ತರೇ ಹಿರಿಯವರು, ನಾನೇ ಕಿರಿಯವರು ಅಂದಲ್ಲ. ಹಾಗೆ ಉಪನ್ಯಾಸ ನೀಡ್ತಕ್ಕಂಥದ್ದು ಸಭೆಯಲ್ಲಿ ಬಹಳ ಕಷ್ಟ. ಅದರಲ್ಲಿ ನರ ಇಲ್ಲದ ನ್ಯಾಲಿಗೆ ಮನ ಬಂದಂತೆ ನುಡಿದರೆ, ಏನಾದರೂ ತಪ್ಪು ಲೋಪ ದೋಷಗಳು ಬಂದರೆ ಅದನ್ನು ಅಜ್ಞಾನಿಗಳು ಅದನ್ನು ತಿದ್ಕೋಬೇಕು ಅಂತೇಳಿ ಅವರಲ್ಲಿ ವಿನಂತಿಸ್ಕೊಳ್ತೇನೆ. ಗ್ರಾಮಕ್ಕೆ ಮಾಜಿ 2 ಅಕ್ಷರದಲ್ಲಿ ಹುಟ್ಟ ಮನುಷ್ಯ. ಶಿಶು, ಮಗು, ತಂದೆ, ತಾಯಿ, ಅಪ್ಪ, ಅಜ್ಜ, ಅಜ್ಜಿ, ಅಕ್ಕ, ಅಣ್ಣ, ಅಪ್ಪ, ಅತ್ತೆ, ಮಾವ, ವೃದ್ಧ, ರೋಗ, ಸಾವು. ನೋಡಿ, ಶಿಶು ಎಂಬ 2 ಅಕ್ಷರದಲ್ಲಿ ಹುಟ್ಟಿ ಸಾವು ಎಂಬ 2 ಅಕ್ಷರದಲ್ಲಿ ಮನುಷ್ಯ ಲೀನನಾಗ್ತಾನೆ. ಆದರೆ ಇದು ಬಹಳ ಆಶ್ಚರ್ಯಕರ. ಇದರಲ್ಲಿ 2 ಅಕ್ಷರದ ಮಹತ್ವ. ಇದರಲ್ಲಿ ರೈತ ಬರ್ತಾರೆ, ಗುರುಗಳು ಬರ್ತಾರೆ, ಮತ್ತು ಯೋಧ, ಇವರು 3 ಬರ್ತಾರೆ. ಅದು ಬಹಳ ಮುಖ್ಯವಾಗಿರ್ತಕ್ಕಂಥ. ನೋಡಿ, ನಾವು ಸಾಧಿಸಕ್ಕಂಥದ್ದು ಬಹಳ ಇದೆ, ಆದರೆ ನಾವು ಏನು ಸಾಧಿಸ್ಬೇಕೋ ಅದನ್ನು ಸಾಧಿಸ್ತಾ ಇಲ್ಲ. ಅಂಥದ್ದನ್ನು ನಾವು ತಿಳ್ಕೊಬೇಕು. ಶಿಶು ಎಂಬ 2 ಅಕ್ಷರದಲ್ಲಿ ಹುಟ್ಟಿ ಸಾವು ಎಂಬ 2 ಅಕ್ಷರದಲ್ಲಿ ಲೀನನಾಗ್ತಾನೆ. 3ರ ಮಹತ್ವ: ತಂದೆ, ತಾಯಿ, ಗುರು, ಇವರು 3ರನ್ನು ಆರಾಧಿಸಬೇಕು. ಧೂಮಪಾನ, ಜೂಜಾಟ, ಮದ್ಯಪಾನ ಇವುಗಳನ್ನು ದೂರಿಡಬೇಕು. ಬೆಳಿಗ್ಗೆ, ಮಧ್ಯಾಹ್ನ, ರಾತ್ರಿ, ಬಾಲ್ಯ, ಯೌವನ, ಮುಪ್ಪು, ಹೀಗೆ 3 ಮಾತುಗಳು ಬಹಳ ಇದಾವೆ. ಭಜನೆ, ಬಾ ಅಂದರೆ ಭಕ್ತಿ, ಜ ಅಂದರೆ ಜಪ,
ನೇ ಅಂದರೆ ನೆನೆಯುವುದು. ಭಕ್ತಿಯಿಂದ ಜಪವನ್ನು ನೆನೀತಕ್ಕಂಥದ್ದು ಈ ಭಜನೆಯ 3 ಅಕ್ಷರ, 3ರ ಮಹತ್ವ. ಇದನ್ನು ನಾವೆಲ್ಲರೂ ಗ್ರಹಿಸ್ಕೊಳ್ಳೋಣ. ಅದಕ್ಕೆ ಒಂದು ಕಡೆ ಗೋವು ಹೇಳ್ತತೆ, ಇಟ್ಟರೆ ಸಗಣಿಯಾದೆ, ತಟ್ಟಿದರೆ ಕುರುಳಾದೆ, ಸುಟ್ಟರೆ ನಸುಲಿಗೆಯು ಭೂತಿಯಾದೆ, ನೀನ್ಯಾರಿಗಾದೆಯೋ ಇಲ್ಲ ಮಾನವ. ಹರಿ ಹರಿ ಗೋವು ನಾನು, ಆದಿ ಬೀದಿಯಲ್ಲಿ ಬಿದ್ದ ಕಸ ಕಡ್ಡಿಗಳನ್ನು ತಿಂದು, ಹಾಲಾಗಿ ಕರೆದರೆ ಮೊಸರಾಗಿ ಎದ್ದರೆ, ಮೇಲೆ ಕೆನೆಗಡೆದರೆ ಬೆಣ್ಣೆ ತುಪ್ಪವಾದೆ, ನೀನ್ಯಾರಿಗಾದೆಯೋ ಇಲ್ಲ ಮಾನವ. ಹರಿ ಹರಿ ಗೋವು ನಾನು. ನೋಡಿ, ಒಂದು ಗೋವಿನ ಸಗಣಿ ಎಷ್ಟು ಬಹಳ ಮುಖ್ಯ. ಅದು ಸಗಣಿಯನ್ನು ಹಾಕಿದರೆ ಮೇಲು ಗೊಬ್ಬರ ಆಗ್ತೈತೆ. ಅದನ್ನು ಕಟ್ಟಿ ಸುಟ್ಟು ವಿಭೂತಿ ಮಾಡಿದರೆ ನಸುಲಿಗೆ ನಮ್ಮ ಸ್ವರ್ಗಕ್ಕೆ ಕೊಂಡೊಯ್ಯುವ ಒಂದು ಶಕ್ತಿ ಈ ಗೋವಿನ ಸಗಣಿಗೆ ಇದೆ. ಹಾಲಾಗಿ ಕರೆದರೆ ಮೊಸರಾಗಿ ಇರ್ತಾರೆ. ನೋಡಿ, ಹಾಲನ್ನು ಕರೆದು ಅದನ್ನು ನಾವು ಎಪ್ಪಾಕಿದರೆ ಮೊಸರಾಗ್ತದೆ. ಅದನ್ನು ವಸ್ತುವನ್ನು ಬೇರ್ಪಡಿಸುವುದು ಅಂತ ಬರ್ತದೆ ಪಾಠದಲ್ಲಿ. ಆ ಬೆಣ್ಣೆಯನ್ನು ಮೊಸರು ಕಡಿಯುವುದರ ಮುಖಾಂತರ ಅದನ್ನು ಕಡಿದ್ರೆ ಬೆಣ್ಣೆ ತುಪ್ಪ ಸಿಗ್ತದೆ. ನೋಡಿ, ನೀನ್ಯಾರಿಗಾದೆಯೋ ಇಲ್ಲ ಮಾನವರಿ. ನೋಡಿ, ಜರುಂಡ ನೀರು ಕುಡಿತೈತೆ ಆಗ್ತದೆ ಅಲ್ಲ, ನಮ್ಮ ಮನೆಗೆ ಒಂದು ಅಮೃತ ಕೊಡ್ತೈತಿ. ಎಷ್ಟು ಸೊಗಸಾಗಿರ್ತಕ್ಕಂಥ ಪ್ರಾಣಿಗಳಿಂದ ನಾವು ತಿಳಿದುಕೊಳ್ತಕ್ಕಂಥವು ಮಾಡ್ತಕ್ಕಂಥವು ನಾವು ಭಾಳ ಇದ್ದಾವೆ. ಇಂಥ ಒಂದು ಪ್ರಾಣಿಯನ್ನು ನಾವು ತಿಳ್ಕೊಬೇಕು. ಬಿಲ್ವ ಪತ್ರೆ ಸೃಷ್ಟಿ. ಬಿಲ್ವ ಪತ್ರೆ ಹೆಂಗೆ ಹುಟ್ಕೊಂತಪ್ಪ ಭಾಳ, ಏಕೆಂದರೆ ನನಗೆ ಕೊಟ್ಟಿರೋದು ಧರ್ಮಸಭೆ, ಧರ್ಮ ವಿಚಾರ ಮತ್ತು ಆಧ್ಯಾತ್ಮಿಕ, ಇಷ್ಟೇ ವಿಚಾರಗಳಲ್ಲಿ ನಾವು ಮಾತಾಡಬೇಕು. ಬಿಲ್ವ ಪತ್ರೆ ಹೇಗಿದಾಯಿತು, ಅದನ್ನು ಯಾಕೆ ನಾವು ಧಾರಣೆ ಮಾಡಬೇಕು? ಲಕ್ಷ್ಮಿ ದಿವಸ 101 ಕಮಲದ ಹೂವಿನಿಂದ ಪೂಜಿಸ್ತಾ ಇದ್ಲಂತೆ. ಶಿವ ಬೇಕು ಅಂತಲೇ ಆ ಒಂದು ಹೂವನ್ನು ಕದ್ದಂತೆ. ಯಾಕೆ ಭಕ್ತಿಯನ್ನು ಪರೀಕ್ಷೆ ಮಾಡೋಕ್ಕಾಗೇನೆ. ಅಯ್ಯೋ, ಇವತ್ತು ಒಂದು ಹೂವು ಕಡಿಮೆ ಆಯಿತು, ನಾನು ಶಾಪಗ್ರಸ್ತಳಾಗ್ತಾಳೆ, ಪೂಜೆಗೆ ಭಂಗ ಬರ್ತದೆ ಅಂತ ಹೇಳಿ ತನ್ನ ಅಮೃತಧಾರೆಯ ಭಾಗವನ್ನೇ ಕೊಯ್ದು ಶಿವನಿಗೆ ಅರ್ಪಿಸಿದಂತೆ. ಆವಾಗ ಶಿವ ಪ್ರತ್ಯಕ್ಷನಾಗಿ ಹೇಳಿದಂತೆ ಲಕ್ಷ್ಮಿಗೆ, ಇದು ಭೂಲೋಕದಲ್ಲಿ ಬಿಲ್ವ ಪತ್ರೆಯ ಮರವಾಗಿ ಹುಟ್ಟಿ ದೇವಾದೇವತೆಗಳಿಗೆ ಪೂಜೆಗೆ ಶ್ರೇಷ್ಠವಾಗಲಿ. ಯಾರು ಬಿಲ್ವ ಪತ್ರೆಯಿಂದ ಪೂಜಿಸ್ತಾರೆ ಅವರಿಗೆ ಬರ್ತಕ್ಕಂಥ ಕಷ್ಟಗಳ ನಿವಾರಣೆ ಆಗಲಿ. ನೋಡಿ, ನಾವು ಜಲ್ಲಿಗಟ್ಟಲೆ ಹೂವು ಮುಡಿಸಿದ್ರೆ ಅದೆಲ್ಲ ಲೆಕ್ಕ. ಬಿಲ್ವ ಪತ್ರೆ 3 ದಳದ್ದು ಓಂ ನಮಃ ಶಿವಾಯ ಅಂತ ಹೇಳಿ ನಾವು 3 ದಳ ಪತ್ರೆ ಇಟ್ಟರೆ ಅದು ಬಹಳ ಶ್ರೇಷ್ಠವಾಗ್ತಕ್ಕಂಥದ್ದು. ಅದಕ್ಕೆ ಹೇಳ್ತಾರೆ ಅದನ್ನು ನಾವು ತಿಳ್ಕೊಬೇಕು. ಇಲ್ಲಿ ಹೇಳ್ತಾರೆ, ಶಿವಯನ್ನ 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 ಪ್ರಾಣಿ, ಶಿವಯನ್ನ 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 ಪ್ರಾಣಿ, ಶಿವಯನ್ನದಿದ್ದರೆ ಶಿವಯನ್ನದಿದ್ದರೆ ಪರಶಿವನಾಣೆ, ದಾನ ಮಾಡದ ದ್ರವ್ಯ ಗಳಿಸಿದ ಪ್ರಾಣಿ, ಮೃತಪಟ್ಟ ಕಾಲಕ್ಕೆ ಮೃತಪಟ್ಟ ಕಾಲಕ್ಕೆ ಯಾರನ್ನು ಕಾಣೆ. ಶಿವಯನ್ನು ಒಂದು ಸ್ವಲ್ಪ ಪಾಯಿಂಟ್ ಇರೋದು. ಶಿವಯನ್ನ 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 ಪ್ರಾಣಿ, ಮೃತಪಟ್ಟ ಕಾಲಕ್ಕೆ ಕಾಣೆ ದುರ್ಗಾ. ಸೋತ ಪೋತ್ರರ ಸತಿಸೂತ ಪೋತ್ರರ ಸಲಹಿದ ಪ್ರಾಣಿ, ಮೃತಪಟ್ಟ ಕಾಲಕ್ಕೆ ಯಾರನ್ನು ಕಾಣೆ. ಶಿವಯನ್ನ 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 ಪ್ರಾಣಿ, ಶಿವಯನ್ನದಿದ್ದರೆ ಪರಶಿವನಾಣೆ, ಬಟ್ಟೆ ಪೀತಾಂಬರ ಧರಿಸಿದ ಪ್ರಾಣಿ, ಬಟ್ಟೆ ಪೀತಾಂಬರ ಧರಿಸಿದ ಪ್ರಾಣಿ, ಅದು ಹರಿದೋದ ಕಾಲಕ್ಕೆ ಅದು ಹರಿದೋದ ಕಾಲಕ್ಕೆ ಏನನ್ನು ಕಾಣೆ. ಇದು ನರಹರಿ ಶಿವಯೋಗಿ ಸಾರಿದವನ್ನ ಹೇಳೋದ್ರ ಜೊತೆಗೆ ಆ ಒಂದು ನಾವು ಏನೇ ಕಳಿಸಿದ್ವಿ, ನಾವೇನು ತಗೊಂಡು ಹೋಗ್ತೀವಿ, ನಾವೇನು ತಗೊಂಡು ಹೋಗಲ್ಲ. ನೋಡಿ, ಬಟ್ಟೆ ಹಳೆದಾದ್ಮೇಲೆ ನೆಲ ವರ್ಷಕ್ಕೆ ಹಾಕ್ಕೊಂತೀವಿ. ಹೀಗೆ ಅದಾದಮೇಲೆ ಇಲ್ಲಿ ಹುಟ್ಟಿ ಬೆಳಿತೇವೆ. ತೀರ್ಥರಾಮೇಶ್ವರದಲ್ಲಿ
ತ್ರಿಮೂರ್ತಿಗಳು ಬ್ರಹ್ಮ ವಿಷ್ಣು ಮಹೇಶ್ವರ, ಅವನ ಪತಿ ಪಾರ್ವತಾದೇವಿ ಎಡಗಡಿಕ್ಕಿದ್ದಾಳೆ. ಅವನನ್ನು ಚೌಡೇಶ್ವರಿ ಅಂತ ಕರಿತೇವೆ. ಅವನ ಜಡಿಯಲ್ಲಿರ್ತಕ್ಕಂಥ ಗಂಗೆ ಚಿರಂಜೀವಿ ಗಂಗೆ ಮತ್ತು ಆದಿಶೇಷ ಅವನ ಆಭರಣ. ಇಲ್ಲಿರ್ತಕ್ಕಂಥ ಮಹತ್ವ ದೇವಲೋಕವೇ ನಮ್ಮ ತೀರ್ಥರಾಮೇಶ್ವರದಲ್ಲಿದೆ. ಮತ್ತು ಜೋಡಿ ಬಸವಣ್ಣ, ಬಸವಣ್ಣ ಮತ್ತು ಚನ್ನಬಸವಣ್ಣ ಅಂತಕ್ಕಂಥದ್ದು. ಹೀಗೆ ಅನೇಕ ವಿಚಾರಗಳಲ್ಲಿ ನಾವು ಇಲ್ಲೇ ಇಟ್ಕೊಂಡು ಎಲ್ಲೆಲ್ಲೂ ಸುತ್ತದ್ವಿ ಅಂತೇಳಿ ಗಣಪತಿ ಷಣ್ಮುಖ ಭೂಲೋಕ ಸುತ್ತದ್ದು ಬಂದಾಗ ಗಣಪತಿ ಅಲ್ಲೇ ಇದ್ದು ಪ್ರಥಮ ಪೂಜೆಯನ್ನು ಪಡೆದ ಪರಮೇಶ್ವರರಿಂದ. ಹೀಗಾಗಿ ನಮ್ಮ ತೀರ್ಥರಾಮೇಶ್ವರದ ಮಹಿಮೆಯನ್ನು ನಾವು ತಿಳ್ಕೊಂಡಿದ್ದೇವೆ. ಅದಾದ ಮೇಲೆ ನನಗೆ ನಮ್ಮ ಪಕ್ಕದ ಊರಿನವರಾದ ಮಹಿಳಾ ಭಜನಾ ಸಂಘದವರು ಭಾಳ ಆನಂದಮಯ ಭಜನೆ ಮಾಡಿದರು. ಆಮೇಲೆ ಅಕ್ಕಮಹಾದೇವಿ ಬಗ್ಗೆ ಹೇಳಿದರು, ಅದು ಭಾಳ ನನಗೆ ಖುಷಿ ಬಂತು. ಆಮೇಲೆ ಅಕ್ಕಮಹಾದೇವಿಯ ಶರೀರ ಯಾಕೆ ಕೂದಲಾತು ಅವೆಲ್ಲ ಭಾಳ ಪಾಯಿಂಟ್ಗಳಿದ್ವು. ಕೆಲಸದ ಒತ್ತಡ ಇಲ್ಲ, ಸಮಯದ ಒತ್ತಡ ಇದೆ. ಅಕ್ಕಮಹಾದೇವಿ ಬಗ್ಗೆ ಕೆಲವರಿಗೆ ಮಾಹಿತಿನೇ ಇಲ್ಲ. ಹುಟ್ಟಂಕ ಆಯಿತು ಶರೀರ ಕೂದಲು ಅಥವಾ ನಡುವೆಂದ್ರ ಆಯಿತು, ಅವಾಗ ಹೇಳಿದ್ರು